ಮೊದಲು ಕೂಡ ಮನೆಯಿಂದ ಮಧುರೆಗೆ, ಮಧುರೆಯಿಂದ ಮಠಕ್ಕೆ ವರ್ಷಾನ್ಗಟ್ಲೆ ಹೋಗಿ ಬರ್ತಿರ್ಲಿಲ್ವೇ? ಈಗಲೂ ಅಷ್ಟೇ ವಿದ್ಯಾಪೀಠದಲ್ಲಿ ಅಧ್ಯಾಪಕ ವೃತ್ತಿ ಮಾಡೋದಕ್ಕೋಸ್ಕರ ಕಾವೇರಿ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ದುಃಖ ಪಡೋವಂಥದ್ದು ಏನಿದೆ ಅಣ್ಣ? ದುಃಖ ಪಡದೆ ಇರೋಕ್ಕಾಗುತ್ತೆ ವೆಂಕಟನಾಥ. ನಾನು ಈ ಮನೆಗೆ ಹಿರಿ ಮಗ. ತಂದೆ ಆದಂತಹ ಜವಾಬ್ದಾರಿಗಳಿವೆ. ಅಪ್ಪ ಹೋಗುವಾಗ ಇವನು ತಮ್ಮ ಅಲ್ಲ, ಮಗುನ ಥರ ನೋಡ್ಕೋ ಅಂತ ಹೇಳಿದರು. ಅಪ್ಪನಿಗೆ ಕೊಟ್ಟ ಮಾತಿಗೆ ವಿರುದ್ಧವಾಗಿ ನೀನು ಯಾವತ್ತೂ ನಡ್ಕೊಂಡಿಲ್ಲ ಅಣ್ಣ. ಮಗನಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ಯಾ. ಪ್ರೀತಿ ಕೊಟ್ಟೆ ವೆಂಕಟನಾಥ, ಆದರೆ ತಂದೆಯಾಗಿ ನಿನಗೆ ವ್ಯವಹಾರ ಕಲಿಸ್ಲಿಲ್ಲ. ವ್ಯವಹಾರ ಕಲಿಸೋಕೆ ನಾನು ಏನು ವ್ಯಾಪಾರ ಮಾಡ್ತಾ ಇದ್ದೀನಣ್ಣ? ಸಂಸಾರನೂ ಒಂದು ವ್ಯಾಪಾರನೇ ಕಣಪ್ಪ. ನಿಮ್ಮಿಬ್ಬರ ಕೈಗಳಿಗೂ ಹಿಡಿತಾ ಇಲ್ಲ. ಕಷ್ಟ ಅಂತ ಕೈ ಚಾಚ್ದವ್ರಿಗೆ ಹಿಂದೆ ಮುಂದೆ ನೋಡದೆ ಇರೋದನ್ನೆಲ್ಲ ಕೊಟ್ಬಿಡ್ತೀರಿ. ಅಷ್ಟು ಧಾರಾಳ ಆದರೆ ಸಂಸಾರ ನಡೆಸೋದು ಕಷ್ಟನಪ್ಪ. ಹೌದು ವೆಂಕಟನಾಥ, ಗುರುರಾಜ ಹೇಳೋದನ್ನು ಒಂದು ಅರ್ಥ ಇದೆ. ಕೈ ಬಾಯಿ ಬಿಗಿಯಾಗಿದ್ರೇನೆ ಸಂಸಾರ. ಇಷ್ಟು ದಿನ ಎಲ್ಲವನ್ನು ಅವನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದ. ಇನ್ಮೇಲೆ ಸಂಪಾದನೆ ನೀನೇ ಮಾಡಬೇಕು, ಖರ್ಚುನೂ ನೀನೇ ಮಾಡಬೇಕು. ಸ್ವಲ್ಪ ಹೇರುಪೇರಾದರೂ ಪಾಪ ಸರಸ್ವತಿಗೆ ತೊಂದರೆ ಆಗುತ್ತೆ. ಅಮ್ಮ ಇರೋರ್ಗೂ ನೋಡ್ಕೊತಾರೆ, ಆಮೇಲಾದರೂ ನೀನೇ ನಿಭಾಯಿಸ್ಬೇಕಲ್ವೇ? ಸರಿ ದೊಡ್ಡಪ್ಪ, ಸರಸ್ವತಿಗೆ ತೊಂದರೆ ಆಗ್ದಿರೋ ಹಾಗೆ ನೋಡ್ಕೋತೀನಿ. ವೆಂಕಟನಾಥ, ಇದನ್ನ ಹಿಡ್ಕೊ. ಏನಣ್ಣ ಅದು? ನಾವೆಷ್ಟು ಹೇಳಿದ್ರು ಮನೆಯಿಂದ ಒಂದು ವಸ್ತುನೂ ತಗೊಂಡು ಹೋಗ್ತಿಲ್ಲ. ಖಾಲಿ ಕೈಯಲ್ಲಿ ಹೋಗ್ತಿದ್ದೀರಿ. ಇದನ್ನಾದರೂ ಹಿಡ್ಕೊಳ್ಳಿ, ಖರ್ಚು ವೆಚ್ಚಕ್ಕೆ ಬೇಕಾಗುತ್ತೆ. ಬೇಡ ಅಣ್ಣ, ನಾನು ಅಪರಿಗ್ರಹ ವ್ರತ ಕೈಗೊಂಡಿರೋದು ನಿನಗೂ ಗೊತ್ತಲ್ವಾ? ವೆಂಕಟನಾಥ, ನೀನು ಸಂಸಾರಿ. ಸನ್ಯಾಸಿ ಆದರೆ ಭಿಕ್ಷೆನಾದರೂ ಬೇಡಿ ಬದುಕ್ಬೋದು, ಆದರೆ ಸಂಸಾರದಲ್ಲಿ ಹಾಗಾಗಲ್ಲ. ಹಾಗಂತ ಮಾಡಿದ ಪ್ರತಿಜ್ಞೆನ ಮುರಿಬೇಕು ಅಂತೀಯ? ನಿಂಗೆ ಹೇಗೆ ಹೇಳಬೇಕೋ ನನಗಂತೂ ಗೊತ್ತೇ ಆಗ್ತಿಲ್ಲ. ಸರಸ್ವತಿ, ನೀನಾದರೂ ತಗೊಳಮ್ಮ. ಭಾವ, ದಂಪತಿಗಳು ಅಂದಮೇಲೆ ಗಂಡನ ವ್ರತ ಹೆಂಡತಿಗೂ ಅನ್ವಯಿಸುತ್ತೆ ಅಲ್ವೇ? ಇದ್ರ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ನಿಮ್ಮ ಇಷ್ಟ ಕಣಪ್ಪ. ಬೇಜಾರು ಮಾಡ್ಕೋಬೇಡ ಅಣ್ಣ. ನಾನು ಮಾಡೋ ಕೆಲಸಕ್ಕೆ ಮಠದಿಂದ ಮಾಸ ಮಾಸ ಇಂತಿಷ್ಟು ಅಂತ ಹಣ, ದವಸ ಧಾನ್ಯ ಕೊಡ್ತಾರೆ. ಜೀವನಕ್ಕೆ ಯಾವ ರೀತಿ ತೊಂದರೆನೂ ಆಗಲ್ಲ. ನೀನೇನು ಚಿಂತೆ ಮಾಡಬೇಡ ಅಣ್ಣ. ನಿನ್ನ ಆಶೀರ್ವಾದ ಇದ್ರೆ ಅಷ್ಟೇ ಸಾಕು. ಸರಿನಪ್ಪ, ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ತಾಯಿ ಗೃಹಲಕ್ಷ್ಮಿ, ನನ್ನ ದಾಂಪತ್ಯ ಜೀವನ ಪ್ರಾರಂಭ ಆಗಿದ್ದು ನಿನ್ನಿಂದ. ನನಗೆ ಮುತ್ತೈದೆ ಸ್ಥಾನ ಕೊಟ್ಟು ಇಷ್ಟು ದಿನ ಆಶ್ರಯ ನೀಡಿದ ನಿನ್ನ ಋಣ ನಾನು ಯಾವತ್ತಿಗೂ ಮರೆಯಲ್ಲ. ರಾಧಕ್ಕ, ನನ್ನ ಮಗ, ಸೊಸೆ, ಮೊಮ್ಮಗು ಎಲ್ರೂ ನಿನ್ನ ಮಡ್ಲಿಗೆ ಹಾಕ್ತಿದ್ದೀನಿ. ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಿನ್ನ ನಂಬಿಕೆ ಉಳಿಸ್ಕೊಳ್ತೇನೆ ಗೋಪಕ್ಕ. ನನಗೆ ಪುನರ್ಜನ್ಮ ಕೊಟ್ಟಿರೋ ದೇವ್ರು ನೀವು. ನನ್ನ ಜನ್ಮ ಇರೋವರೆಗೂ ನಿಮಗೆ ದ್ರೋಹ ಬಗ್ಗೆಯಲ್ಲ. ದಿಕ್ಕೇ ಇಲ್ಲದ ನನಗೆ ಈ ಮನೆ ದಿಕ್ಕಾಗಿ ನಿಂತಿತ್ತು. ಈ ಮನೆ ನನಗೆ ಆಶ್ರಯ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಮರ್ಯಾದೆ, ಗೌರವದ ಬದುಕು ಕೊಟ್ಟಿದೆ. ಮುಂದಿನ 10 ತಲೆಮಾರುಗಳವರೆಗೂ ಈ ಮನೆ
ಹಾಲು ಸಾಗರವಾಗಿರ್ಲಿ. ಸುಖ ಸಮೃದ್ಧಿಯಿಂದ ಇಲ್ಲಿರೋರಿಗೆಲ್ಲರೂ ಬದುಕಿ. ಆಚಾರ್ಯರೇ, ಓ ಪ್ರಣಾಮಗಳು. ಬರಬೇಕು. ನಾವೇ ಮಠಕ್ಕೆ ಬರೋರಿದ್ವಿ. ಗುರುಗಳು ತಾವು ಮಠದ ಕಡೆ ಬರಬೇಡ ಅಂತ ಹೇಳಿದ್ದಾರೆ. ನೀವು ನೇರವಾಗಿ ರಾಮಚಂದ್ರಾಪುರಕ್ಕೆ ಹೋಗಬೇಕಂತೆ. ಮಾಧವಾಚಾರ್ಯರು ಮತ್ತು ಸೀತಾಬಾಯಿಯವರು ನಂಜನಗೂಡು ಮಠಕ್ಕೆ ಹೋಗಬೇಕಂತೆ. ಇದು ಗುರುಗಳ ಅಪ್ಪಣೆ. ಮುಂದಿನ ಮಾತನ್ನು ಗುರುಗಳು ನಿಮ್ಮ ಹತ್ರ ಮಾತಾಡ್ತಾರಂತೆ. ಓ ಆಗಬಹುದು. ಗುರುಚಿತ್ತ. ಅತ್ತೆ, ದಯವಿಟ್ಟು ಹೋಗ್ಬೇಡಿ ಅತ್ತೆ. ಏನಾಗುತ್ತೋ ಆಗ್ಲಿ, ನೀವಿಲ್ದಲೆ ನಂಗಿರೋಕ್ಕಾಗಲ್ಲ ಅತ್ತೆ. ಹೊರಡೋ ಹೊತ್ತಲ್ಲಿ ಅಳಬಾರ್ದು ಅಂದ್ರು ಮತ್ತೆ ಮಕ್ಕಳ ತರ ಹಠ ಮಾಡ್ತೀಯಲ್ಲಮ್ಮ. ಅತ್ತೆ, ಈ ಮನೆ ಕಾಲಿಟ್ಟ ದಿನದಿಂದಲೂ ನಾನು ನಿಮ್ಗೇನು ಕೇಳಿಲ್ಲ. ಇದೊಂದು ಮಾತು ನಡೆಸ್ಕೊಡಿ ಅತ್ತೆ. ನೀವ್ ಯಾರು ಇಲ್ಲಿಂದ ಹೋಗೋದು ಬೇಡ. ನಾನು ನಿಮ್ ಜೊತೆನೇ ಇರ್ಬೇಕು ಅತ್ತೆ. ಅತ್ತೆಗೆ, ಇದು ನಮ್ಮಗಳ ನಿರ್ಧಾರ ಅಲ್ಲ, ಗುರುಗಳ ಆದೇಶ ಅಂತ ಎಷ್ಟು ಸರ್ತಿ ಹೇಳ್ಬೇಕು ನಿಮ್ಗೆ? ನೀನು ಪಂಡಿತ ಕಣಪ್ಪ. ನಿನಗೆ ಎಲ್ಲ ಶಾಸ್ತ್ರನೂ ಗೊತ್ತು. ತಪ್ಪು ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಇರುತ್ತಲ್ವಾ? ಗುರುಗಳಿಗೆ ಅಪರಾಧ ಕಾಣಿಕೆ ಕೊಟ್ರೆ ಪರಿಹಾರ ಆಗುತ್ತಲ್ವಾ? ಇದು ಕಾಣಿಕೆ ಕಟ್ಟಿ ಪ್ರಾಯಶ್ಚಿತ ಮಾಡ್ಕೊಳ್ಳೋ ಪ್ರಶ್ನೆ ಅಲ್ಲಮ್ಮ. ಗುರುಗಳ ಆದೇಶದ ಹಿಂದೆ ವೆಂಕಟನಾಥನ್ ಭವಿಷ್ಯನೇ ಇದೆ.